ಸರ್ ಇನ್ನೊಂದು ನೀವು ಒಳಗಡೆ ಹೋದಾಗ ಕೆಲವೊಂದು ಘಟನೆಗಳು ನಡೆದಿದ್ದಾವೆ ಸರ್. ಈಗ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿರ್ಬೋದು, ನಮ್ಮಲ್ಲಿ ಅಷ್ಟು 28 ಜನ ತೀರೋಗಿದ್ದು. ನಮ್ಮ ಬೆಂಗಳೂರವರು ಕೂಡ 3 ಜನ. ಏನು ಸರ್ ಇದಕ್ಕೆ ಕೆಲವರು ಏನು ಹೇಳ್ತಾರೆ ಅಂದ್ರೆ ಸೆಕ್ಯೂರಿಟಿ ಲೋಪ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಾ ಸರ್? ಸರ್ ಇದು ಕಾಶ್ಮೀರು ಸರ್ ನನಗೆ 2013ರಲ್ಲಿ ನಾನು 5 ತಿಂಗಳಿದ್ದೆ. ಇದು ಪಹಲ್ಗಾಮ್ ಅಂತ ಏನಿದೆ ಆ ಜಾಗದಲ್ಲಿ ನಾನು ಇದು ಏನು ಅಮರನಾಥ್ ಯಾತ್ರೆಗೆ ಹೋಗಬೇಕಾಗಿತ್ತು. ನನ್ನ ಮಗನಿಗೆ 1 ವರ್ಷ ಕಡಿಮೆ ಇತ್ತು, ನನಗೆ ಅಲೋ ಮಾಡಲಿಲ್ಲ. ಸೊ ಅಲ್ಲೇ ನಾನು ಒಂದು ಕೆಳಗಡೆ ಹಾಸ್ಪಿಟಲಲ್ಲಿ ನಾನೊಂದು ಐ ವಾಸ್ ವಾಲಂಟ್ರಿಂಗ್ ಏನೋ ಅಲ್ಲಿ ಮೇಲೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬಂದರೆ ಹಾಸ್ಪಿಟಲ್ ವಾಲಂಟ್ರಿಂಗ್ ಮಾಡಿಕೊಂಡು ನಾನು ಒಂದಷ್ಟು ದಿನ ನನ್ನ ಮಗ ಅಲ್ಲೇ ಇದ್ವಿ. ಸೊ ಹಾಗಾಗಿ ಪಹಲ್ಗಾಮ್ ಗೊತ್ತಿದೆ, ಕಾಶ್ಮೀರ ಗೊತ್ತಿದೆ ನನಗೆ. ಕಾಶ್ಮೀರಿಗಿನ ಲೆಂತ್ ಬ್ರೆತ್ ಕೂಡ ನನಗೆ ಗೊತ್ತಿದೆ. ಸೊ ನಾನು ನನ್ನ ಅನುಭವದಿಂದ ಹೇಳೋದು ಅಂತಂದರೆ ಎಸ್ ಇಟ್ಸ್ ಅದು ಒಂದು ಡೇಂಜರಸ್ ಪ್ಲೇಸ್ ಅಂತ ಅನಿಸುತ್ತೆ. ಬಟ್ 5 ತಿಂಗಳು ನಮಗೇನು ದೇವ್ರದೇ ತೊಂದರೆ ಆಗಲಿಲ್ಲ ಆ್ಯಂಡ್ ವಿ ವರ್ ಸೇಫ್. ನಮಗೆ ಅಲ್ಲಿನ ಕಾಶ್ಮೀರಿಗಳೇ ನಮ್ಮನ್ನು ಹೆಲ್ಪ್ ಮಾಡೋರು, ನಮಗೆಲ್ಲ ಸಹಾಯ ಮಾಡೋರು. ಇನ್ಫ್ಯಾಕ್ಟು 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಏನೋ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ನಾನು ಪಹಲ್ಗಾಮಲ್ಲಿ ಅಮರನಾಥ್ ಯಾತ್ರೆ ಬೇಸ್ ಕ್ಯಾಂಪಲ್ಲಿ ನಾನು ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ವಾಲಂಟ್ರಿಯಾಗಿ ನನಗೆ ಅಮರನಾಥ್ಗೆ ಹೋಗ್ಬೇಕಂತೂ ಹೋಗೋಕ್ಕಾಗಿಲ್ಲ. ಹಂಗಾಗಿ ನಾನು ಏನು ಮಾಡಿದೆ, ಅಷ್ಟು ದಿನ ಅಟ್ಲೀಸ್ಟ್ ಅಲ್ಲಿ ಸೇವೆ ಮಾಡ್ಕೊಂಡಿರೋ ಅಂತೇಳಿ ಅಲ್ಲಿ ಇದ್ದೆ. ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಬರಬೇಕಾದ್ರೆ ಒಂದು ದುರ್ಘಟನೆ ನಡೆದೋಗುತ್ತೆ. ಅಲ್ಲೊಂದು ಲೈವ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಐ ಥಿಂಕ್ ಒಂದು ಸುಮಾರು 8 ಜನ ಸೋತೋಗ್ಬಿಡ್ತಾರೆ. ಇಡೀ ಕಾಶ್ಮೀರು ಸೆಕ್ಷನ್ 144 ಆಗುತ್ತೆ. ಅಲ್ಲಿ 141 ಯಾರೂ ಆಚೆ ಬರೋದಿಲ್ಲ. ಆ ಮೂಮೆಂಟಲ್ಲಿ ಅಮರನಾಥ್ ಯಾತ್ರೆಯಲ್ಲಿ ಒಂದಷ್ಟು ಇಬ್ಬರು 3 ಜನಕ್ಕೆ ಒಬ್ಬರಿಗೆ ಆಕ್ಸಿಡೆಂಟ್ ಆಗುತ್ತೆ, ಇನ್ನಿಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕೆಳಗಡೆ ಕರ್ಕೊಂಡ್ಬರ್ತಾರೆ, ಆ್ಯಂಬುಲೆನ್ಸ್ ಎತ್ತಲ್ಲ ಅಂತಾರೆ. ಸೊ ಆ ಮೂಮೆಂಟಲ್ಲಿ ನನ್ನ ಮಗನ ಇನ್ಫ್ಯಾಕ್ಟ್ ಮಗನ ಅಲ್ಲೇ ಬಿಟ್ಟು ನಾನು ಡ್ರೈವರ್ ಜೊತೆ ನಾನು ಬರ್ತೀನಪ್ಪ ಅಂಥೇಳಿ ಅಂದರೆ ನನಗೆ ಅನಿಸುತ್ತೆ ಅಂದರೆ ಸತ್ತೋದ್ರೆ ಪರವಾಗಿಲ್ಲ, ಕಾಶ್ಮೀರ ಅಂತೂ ನೋಡಲೇಬೇಕು. ಹಿಂಗಿರುತ್ತೆ ಕಾಶ್ಮೀರ ಅಂತೇಳಿ ಆ 8 ಗಂಟೆ ಸಫರ್, ಹೋಗೋಕ್ಕೆ 4 ಗಂಟೆ ಶ್ರೀನಗರ್ಗೆ ಬಾಡಿ ಎತ್ಕೊಂಡು ಪಹಲ್ಗಾಮಿಂದ ಬಾಡಿ ಎತ್ಕೊಂಡು ಹೋಗಬೇಕು. ನಾವು ಅಂದ್ಕೊಂಡು ಇವ್ರು ಬದುಕ್ತಾರಲ್ಲ ಗೊತ್ತಿಲ್ಲ ಅಂತ ನಾವು ತೊಗೊಂಡೋಗಿ ಅಲ್ಲಿ ಆಸ್ಪತ್ರೆಗೆ ಬಿಟ್ಟು ಮತ್ತೆ ನಾನು ವಾಪಸ್ ಬರೋಕ್ಕೆ 8 ಗಂಟೆ. ಸೊ ತುಂಬ ಕರುಣಾಜನಕವಾದಂಥ ಸ್ಥಿತಿ ಆ್ಯಕ್ಚುಲಿ. ಓಕೆ, ಹಂಗಾಗಿ ಬಟ್ ಇವತ್ತಿನ ಮಟ್ಟದಲ್ಲಿ ನಾನು ಬ್ಲೇಮ್ ಮಾಡೋಂತ ಅಂತಲ್ಲ, ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಟೂರಿಸಮ್ ಇಟ್ ಈಸ್ ಓಪನ್ ಫಾರ್ ಟೂರಿಸಮ್ ಅಂತ ಓಪನ್ ಮಾಡಿ, ಇಫ್ ಯು ಡೋಂಟ್ ಗಿವ್ ಸೆಕ್ಯೂರಿಟಿ ಆರ್ ಇಫ್ ಯು ಡೋಂಟ್ ಬ್ರಿಂಗ್ ಬ್ಯಾಕ್ ದಮ್, ಅವರನ್ನು ಜೀವಂತವಾಗಿ ಕರ್ಕೊಂಬಂದಿಲ್ಲ ಅಂತ ನಾವು ಯಾರನ್ನು ಬ್ಲೇಮ್ ಮಾಡಬೇಕು? ಬ್ಲೇಮ್ ಮಾಡೋದಂತಲ್ಲ, ಅಸುರಕ್ಷಿತ ಕ್ರಮಗಳನ್ನು ಯಾರು ತಗೊಳ್ಬೇಕಾಗಿತ್ತು? ಅಲ್ಲಿ ಒಂದು ಸೆಕ್ಯೂರಿಟಿನೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಮೂಲಗಳು ಹೇಳಿ. ಡೆಫಿನೆಟ್ಲಿ ಸರ್, ಇರಲಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ. ದಟ್ಸ್ ಅ ರಿಪೋರ್ಟ್. ಆಮೇಲೆ ಇವರೆಲ್ಲ ಹೇಳ್ತಾರೆ ಪಾಕಿಸ್ತಾನಿಂದ ಬಂದು ಅಂದರೆ, ಸರ್ ಪಾಕಿಸ್ತಾನ ಬಾರ್ಡ್ರಿಂದ ಪಹಲ್ಗಾಮ್ಗೆ ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ದೂರ ಇದೆ. ನನಗೆ ಗೊತ್ತಿರೋ ಪ್ರಕಾರ ಸರ್ 500 ಕಿಲೋಮೀಟರ್ಸ್ ದಾಟ್ಕೊಂಬರ್ಬೇಕಾರೆ ಸರ್ ಪೊಲೀಸರು ಏನು ಮಾಡಿ, ಸರ್ ಇಲ್ಲಿ BSF ಇದ್ದರೆ ಅಲ್ಲಿ ಮಿಲಿಟ್ರಿ ಇರುತ್ತೆ, ಅಲ್ಲಿ ಮಿಲಿಟ್ರಿ ಇದೆ, ಅಲ್ಲಿ ಪೊಲೀಸ್ ಇರುತ್ತೆ. ನಾನು ನೋಡಿದ್ದೀನಿ ಲಾಲ್ ಚೌಕ್ ಅಂತ ದಟ್ಸ್ ಅ ಹಾರ್ಟ್ ಆಫ್ ದ ದಾಲ್ ಲೇಕ್ ಪಕ್ಕದಲ್ಲೇ ಲಾಲ್ ಚೌಕ್ ಅಂತ ಇದೆ. ನಾನು ಅಲ್ಲೇ ನೋಡ್ತೀನಿ. ಸರ್ ಸೆಕ್ಯೂರಿಟಿ ಈ ಥರ ಇರ್ತದೆ. ಸರ್ ಈ ಥರ ಸೆಕ್ಯೂರಿಟಿ ಇರ್ಬೇಕಾದ್ರೆ ಪಾಕಿಸ್ತಾನ ಟ್ರೈನಿಂಗ್ ಮಾಡಿಕೊಂಡು ಅಷ್ಟು ಜನ ಹೆಂಗೆ ಒಳ್ಳೆ ಬಂದರು. ಓಕೆ, ಬರ್ಬೇಕಾದ್ರೆ ಗೊತ್ತಾಗಲಿಲ್ಲ. ಸರ್ ಏನು ಮಾಡ್ತಾಯಿದ್ರಿ? ಹೂ ಹ್ಯಾಸ್ ಟು ಬಿ ಬ್ಲೇಮ್ಡ್? ನಾವು ಬ್ಲೇಮ್ ಮಾಡ್ತಾಯಿಲ್ಲ, ಕೇಳ್ತಾ ಇದ್ದೀವಿ. ಅಮೂಲ್ಯವಾದ ಪ್ರಾಣಗಳು ಹೊಟ್ಟೋಗ್ಬಿಟ್ಟು ಏನು ಮಾಡ್ಬೇಕು ನಾವೆಲ್ಲ? ಮಾತಾಡಿದ್ರೂ ತಪ್ಪು, ಮಾತಾಡಿಲ್ಲ ಅಂದರೂ ತಪ್ಪು. ಮಾತಾಡಿಲ್ಲ ಅಂತಂದರೆ ಬಿಡು ಮೌನಕ್ಕೆ ಜಾರಿದ್ದಾರೆ ಅಂತಾರೆ. ಮಾತಾಡಿದ್ರೆ ನೋಡಿ ಇವ್ರು ಸಪೋರ್ಟ್ ಮಾಡ್ತಾರಲ್ಲ, ಇವರು ವಿರೋಧ. ನಾವು ಯಾಕೆ ವಿರೋಧ ಮಾಡೋಣಪ್ಪ? ಹೋಗಿ ಜೀವ ಅಂತೂ ಬರೋದಿಲ್ಲ. ಓಕೆ, ಆಮೇಲೆ ಬಂದು ಶೂಟ್ ಮಾಡೋದು ಸಮಯ ಕೂಡ ಇಟ್ ಇಸ್ ಆಲ್ಮೋಸ್ಟ್ 45 ಮಿನಿಟ್ಸು 1 ಅವರ್. ಅಲ್ಲಿಂದ ಪಹಲ್ಗಾಮಿಂದ ಓಡೋಗಿದ್ದಾರೆ ಅಂತಂದೆ. ಸೊ ನಾವು ಕೇಳೋದೇನು ಅಂತಂದರೆ, ನಮ್ಮ ದೇಶದಲ್ಲಿ ಅತ್ಯುತ್ತಮವಾದ ಟೆಕ್ನಾಲಜಿ ಇದೆ, ಸ್ಯಾಟಲೈಟ್ಸ್ ಇದೆ, ನಾವು ಮೂನ್ ಇಳಿಸ್ಬಿಟ್ವಿ, ನಮ್ಮ ಹತ್ರ ಡ್ರೋನ್ಸ್ ಇದೆ, ಮನುಷ್ಯನೇ ಬೇಕಲ್ಲ. ಇವರೆಲ್ಲೋ ಹೋದ್ರು, ಓಡಿದ್ರೆ ಎಲ್ಲೂ ಹೋದ್ರು. ಯಾಕೆ ಇವ್ರನ್ನ ಹಿಡಿಯೋಕ್ಕಾಗಿಲ್ಲ? ಯಾಕೆ ಹಿಡಿಬಾರ್ದಾಗಿತ್ತು? ನೀವು ಹಿಡಿದುಬಿಟ್ಟು ಅವ್ರನ್ನ ಗುಂಡು ಹಾಕಿದ್ರೇನೋ, ಅಥವಾ ಹಿಡಿದುಬಿಟ್ಟು ನೀವು ಶಿಕ್ಷೆ ಕೊಟ್ಟಿದ್ರೇನೋ, ಅಥವಾ ಹಿಡಿದುಬಿಟ್ಟು ನಮ್ಮ ಕಾನೂನಲ್ಲಿ ನೀವು ಮಾಡಿದ್ರೇನೋ, ಅವ್ರು ಓಟೋಗ್ಬಿಟ್ರು. ನಾಳೆ ಇನ್ನೆಲ್ಲೂ ಅನಾಹುತ ಮಾಡ್ತಾರೆ ಅವರು. ಆ ಸುರಕ್ಷಿತವಿಲ್ಲ ಅಂದಮೇಲೆ ಸ್ಟೇಟ್ ಗೌರ್ಮೆಂಟ್ ಯಾಕೆ ಅನೌನ್ಸ್ ಮಾಡಬೇಕಾಯಿತು ಟೂರಿಸಮನ್ನು? ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಅದನ್ನು ಅನೌನ್ಸ್ ಮಾಡಬೇಕಾಗಿತ್ತು? ಸರ್ ಜೀವಗಳು ಬರಲಿಲ್ಲವಲ್ಲ ಸರ್, ನೋವಾಗುತ್ತಲ್ವ ಸರ್? ನಮ್ಮ ದೇಶದಲ್ಲಿ ನಾವೇ ಸುರಕ್ಷಿತ ಅಲ್ಲ ಅಂದೆ ಸರ್, ಇನ್ನು ಪಾಕಿಸ್ತಾನದಲ್ಲ ನಾವು ಸುರಕ್ಷಿತವಿದೆ ಅಲ್ವಾ? ನೋವಾಗುತ್ತಲ್ಲ. ಖುಷಿಗೋಸ್ಕರ ಅಲ್ಲಿ ಹೋಗಿ ಹೆಣವಾಗಿ ಬರೋದು ಅಂದರೆ ಸರ್ ಅದೇ ಹೇಳ್ದಲ್ಲ ಸರ್. ನಾನು 2013ರಲ್ಲಿ ನಮ್ಮ ಅನುಭವ ನಾನು ಅಂದ್ಕೊಂಡಾಗ ನಮಗೊಂದ್ಸತಿ ಡಿಕ್ ಅನಿಸುತ್ತೆ, ದೇವ್ರದಿಂದ ಏನೂ ಆಗಲಿಲ್ಲ ಆ ಟೈಮಲ್ಲಿ, ಏನೂ ಆಗಬಾರ್ದಾಗಿತ್ತು. ಬಟ್ ಈಗ ಯಾಕಾಯಿತು? ತುಂಬ ಸರ್ ಇವತ್ತು ನಮಗೆ ವಿ ನೀಡ್ ಎ ಡೆಡಿಕೇಟೆಡ್ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಬೇಕಾಗಿದೆ ಸರ್. ಯುವ ಜನತೆ ಒಂದು ಹೊಸ ಯೋಚನೆ ಸರ್. ದೇಶದಲ್ಲಿ ಅನಾಹುತ ಆದರೆ ಒಂದು ಸತಿ ಆದರೆ ಇನ್ನೊಂದು ಸತಿ ಆಗಬಾರ್ದು ಸರ್.
ಅಂಥ ಕ್ರಮ ತಗೊಳ್ಳುವಂಥ ಒಂದು ಸಿದ್ಧಾಂತಿಕವಾದಂಥ ವ್ಯಕ್ತಿಗಳು ಬೇಕಾಗಿದೆ ಸರ್. ಜನರನ್ನ ಬೇರೆ ಬೇರೆ ರೀಸನ್ಗಳು ಇಟ್ಕೊಂಡು ಜನಗಳನ್ನ ಭಾಷಣಗಳಲ್ಲಿ ಪೇಪರಲ್ಲಿ ಯುದ್ಧ ಮಾಡ್ತಾರೆ ಸರ್. ಇವರು ಒಬ್ಬರು ಯುದ್ಧ ಮಾಡಬೇಡಿ ಅಂತ, ಇನ್ನೊಬ್ಬರು ಯುದ್ಧ ಮಾಡ್ತೀವಿ ಅಂತ, ಇನ್ನೊಬ್ರು ಏರ್ ಸ್ಪೇಸ್ ಬ್ಲಾಕ್ ಮಾಡಿದ್ವಿ ಅಂತ, ಇನ್ನೊಂದು ವಾಘಾ ಬಾರ್ಡ್ರ್ ಯಾಕೆ ಅವ್ರನ್ನ ಹಿಡ್ಕೊಂಬಂದಿಲ್ಲ ಅಂತ ಯಾರೂ ಕೇಳ್ತಾಯಿಲ್ಲ ಸರ್. ಇಲ್ಲಿ ಹೊಡೆದವ್ನು ಯಾಕೆ ಹಿಡ್ಕೊಂಬಂದಿಲ್ಲ ಅಂತ ಏನೂ ಕೇಳಿಲ್ಲ. ನಾವು ಇಂಡಿಯಾ ಹೇಳುತ್ತೆ ನಾವು ಏರ್ ಸ್ಪೇಸನ್ನು ಬ್ಲಾಕ್ ಮಾಡಿದ್ದೀವಿ, ಅವ್ರು ಹೇಳ್ತಾರೆ ನಾವು ನಿಮ್ಮ ಸ್ಪೇಸನ್ನು ಬ್ಲಾಕ್ ಮಾಡಿದ್ದೀವಿ ಅಂತ. ಇವ್ರು ಹೇಳ್ತಾರೆ ವಾಘಾ ಬಾರ್ಡ್ರನ್ನು ಕ್ಲಾಸ್ ಮಾಡಿದ್ದೀವಿ. ಗುರು ಅಲ್ಲಿ ಎಲ್ಲಿ ಓಡೋದ ಗುರು, ಅವ್ನು ಯಾಕೆ ಗುರು ಕಳ್ಕೊಂಬಂದಿಲ್ಲ ಅದು ಪ್ರಶ್ನೆ ಯಾರು ಕೇಳ್ತಾ ಇಲ್ಲ. ಹೋಗಿರೋ ಜೀವಗಳು ಮತ್ತೆ ಹೋಗಿದಂಗೆ ನೋಡ್ಕೊಂತೀವಿ, ಏನು ಕಮಿಟ್ಮೆಂಟ್ ಇದೆ ಅದಕ್ಕೆ ಕೇಳ್ತಾ ಇಲ್ಲ. ನಾನು ಸುಮ್ಮನೆ ಹೇಳೋಕ್ಕೋಗಲ್ಲ ರಾಜಕೀಯವಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಲ್ಲ, ನಾವೇ ಫೇಲ್ಯೂರು. ಯಾಕೆ ಬೇರೆಯವ್ರನ್ನ ಯಾಕೆ ನಾವೇ ಫೇಲ್ಯೂರು? ಬಿಕಾಸ್ ವಿ ಆರ್ ನಾಟ್ ಎಲೆಕ್ಟಿಂಗ್ ರೈಟ್ ಕೈಂಡ್ ಆಫ್ ಪೊಲಿಟಿಕಲ್ ಸ್ಟೇಟ್ಸ್ಮೆನ್ ಅಕ್ರಾಸ್ ಅವರ್ ನೇಷನ್. ತಪ್ಪಲ್ವ ಸರ್ ನಮ್ಮದು? ಅಂದರೆ ಸರ್ ಈಗ ಅದ್ರ ಜೊತೆಗೆ ಕೆಲವ್ರು ಹೇಳ್ತಾ ಇದ್ರು ಯುದ್ಧನೇ ಮಾಡಬೇಕು, ನೆಕ್ಸ್ಟ್ ಅವ್ರ ಮೇಲೆ ಹೋಗಬೇಕು ಅಂತ. ಇನ್ನು ಅದ್ರ ಜೊತೆಗೆ ಸಿದ್ದರಾಮಯ್ಯರು ಹೇಳಿದ್ರೆ ಯುದ್ಧ ಮಾಡೋದು ಬೇಡ ಅಂತ ಹೇಳ್ತಾರೆ ಸರ್. ಯುದ್ಧ ಅದೆಲ್ಲ ಕೇಂದ್ರ ಸರ್ಕಾರದ ಸಬ್ಜೆಕ್ಟು ಸರ್. ಸಿದ್ದರಾಮಯ್ಯನವ್ರಿಗೆ ಸಂಬಂಧಕ್ಕೂ ಸಿದ್ದರಾಮಯ್ಯನಿಗೂ ಸಂಬಂಧನೂ ಇಲ್ಲ, ನನಗೂ ಸಂಬಂಧ ಇಲ್ಲ. ಯುದ್ಧ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಇದರ ತಗೊಳ್ತದೆ ಸರ್. ದಟ್ಸ್ ಐ ಥಿಂಕ್ ಸಬ್ಜೆಕ್ಟ್ ಆಫ್ ಯೂನಿಯನ್ ಗೌರ್ಮೆಂಟು. ಸೊ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಇದೆ, ಆಮೇಲೆ 3 ಪಡೆಯ ಮುಖ್ಯಸ್ಥರಿದ್ದಾರೆ ಸರ್. ದೇಶದ ಆರ್ಥಿಕ ಪರಿಸ್ಥಿತಿ ಇದೆ, ಫೈನಾನ್ಸ್ ಮಿನಿಸ್ಟ್ರಿ ಅಪ್ರೂವಲ್ ಕೊಡಬೇಕು. ಪ್ಲಸ್ ನಮ್ಮ ಮೇಲೆ ನಾವು ಇಂಡಿಯಾ ಒಬ್ಬರೇ ಇಲ್ಲ ಸರ್, UN ಇದೆ, ಅಮೆರಿಕಾ ಇದೆ, ರಷ್ಯಾ ಇದೆ ಸರ್. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಪ್ರೆಷರ್ಸ್. ಸೊ ನಾವು ನಮ್ಮ ಹತ್ರ ಅಟಾಮಿಕ್ ಬಾಂಬ್ ಇದೆ ಅಂತ ನಾವು ಈ ಕಡೆಯಿಂದ ಒಂದು ಬಟನ್ ಹೊಡೆದ್ರೆ ಅವ್ರ ಹತ್ರನೂ ಅಟಾಮಿಕ್ ಬಾಂಬ್ ಅವರು ಒಂದು ಹೊಡಿತಾರೆ. ಸೊ ನಾವು ಯಾರು ಹಾಳಾಗೋಗ್ತಾರೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟಾಗಿ ಸರ್ ಹೊರಗಡೆ ಪ್ರೆಷರ್ ಇದೆ, ಹೊರಗಡೆ ಪ್ರೆಷರ್ ಇದೆ. ಯುದ್ಧ ಅನ್ನೋ ವಿಚಾರ ಮಾತಾಡಬೇಕಾದ್ರೆ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್ ಸರ್. ಸೊ ನಾವುಗಳು 26 ಜೀವ ಹೋಗೋ ಸಮಯದಲ್ಲಿ ನಮ್ಮ ತೀಟೆಗೋಸ್ಕರ ಅಥವಾ ನಮ್ಮ ಸಮಾಧಾನಕ್ಕೋಸ್ಕರ ನಾವು ಯುದ್ಧ ಮಾಡಿ ಹೊಡೆದಾಕ್ಬಿಡ್ತೀವಿ ಅಂತಂದರೆ ನಮ್ಮ ಯುದ್ಧಕ್ಕಿಂತ ಹೊಡೆದಾಕ್ದವ್ರನ್ನ ಹಿಡ್ಕೊಂಬನ್ನಿ. ಯಾರು ಪಹಲ್ಗಾಮಲ್ಲಿ ನಮ್ಮ ಅಣ್ತಮ್ಮಂದ್ರ ಜೀವವನ್ನು ತೆಗೆದ್ರು ಅಥವಾ ನಮ್ಮ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸಿದ್ರು, ಜೀವಂತ ಹೋಗಿ ಹನಿಮೂನ್ಗೂ ಹೋಗಿ ಸುತ್ತಾಡೋಕ್ಕೂ ಹೋಗಿ ಅವರು ಕಳ್ಕೊಂಡ್ರಲ್ಲ. ಸೊ ಬ್ರಿಂಗ್ ಬ್ಯಾಕ್ ದೋಸ್ ಜಸ್ಟಿಸ್. ಇವತ್ತು ಹೇಳ್ತಾರೆ ನಾವು ತೊಗೊಂಬರ್ತೀವಿ ಅಂತ. ನನಗಂತೂ ನಂಬಿಕೆ ಇಲ್ಲ ಸರ್. ಯಾಕಂದರೆ ಪಹಲ್ಗಾಮ್ಗಿಂತ ಮುಂಚೆ ಪುಲ್ವಾಮಾ ಆಯಿತು. ಏನು ಜಸ್ಟಿಸ್ ಕೊಟ್ಟರು ನಮ್ಮ ರಾಜಕಾರಣಿಗಳು? ಯಾರು ಕೇಳಬೇಕಾದಂಥ ವಿರೋಧ ಪಕ್ಷ, ಮಾಡಬೇಕಾದಂಥ ಸರ್ಕಾರ ಯಾರೂ ಮಾಡಲಿಲ್ಲ. ಹಂಗಾಗಿ ನಮಗಂತೂ ಜಸ್ಟಿಸ್ ಕೊಡ್ದಂತೆ ಸರ್ ಪೇಪರಲ್ಲಿ ಸಮಾಧಾನಕರವಾದಂಥ ವಾದ ವಿವಾದಗಳು ನಡೀತೇ ಹೊರತು ನಿಜವಾದ ಜಸ್ಟಿಸ್ ಸಿಗುತ್ತೆ ನನಗೂ ಕೊಂಡು. ಅಂದರೆ ಸರ್ ಈಗ ಏನಂದರೆ ಸರ್ ಈಗ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳುತ್ತೆ, ಅಪೋಸಿಟ್ ಪಾರ್ಟಿ ಏನು ಮಾಡುತ್ತೆ ಅಂದರೆ ಅದಕ್ಕೆ ಹೋರಾಟ ಮಾಡುತ್ತೆ, ಅಷ್ಟೆಲ್ಲ ನಡೀತಾ ಇದೆ ಅಂತ. ಸರ್ ಹೋರಾಟ ಇಲ್ಲಿ ಸರ್ ಮಾಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅಷ್ಟೇ, ಮೈಕ್ ಹಿಡ್ತೀರಾ, ಬಾಯಲ್ಲಿ ಹೇಳ್ತಾರೆ, ನೀವು ಟೈಪ್ ಮಾಡ್ಕೊಂಡು ಪ್ರಿಂಟ್ ಹಾಕಿ ಜನ ಕೊಡಬೇಕೇ ಹೊರತು ಅವ್ರು ಏನೂ ಮಾಡ್ತಾಯಿಲ್ಲ ಸರ್. ಅಪೋಸಿಷನ್ ಪಾರ್ಟಿ ಅವ್ರು ತೀಟೆ ತಿಸ್ಕೊಂತವ್ರು ಅಷ್ಟೇ ಸರ್. ದೇ ಶುಡ್ ಹ್ಯಾವ್ ಅಕೌಂಟಬಿಲಿಟಿ ಸರ್. ಸರ್ ಇದು ರಾಜಕೀಯ ಮಾಡೋಂಥ ಸಮಯ ಅಲ್ಲ, ಒಬ್ಬರನ್ನ ಕಿಂಡಲ್ ಮಾಡೋಂಥ ಸಮಯ ಅಲ್ಲ. ನಮ್ಮ ರಾಷ್ಟ್ರೀಯ ಭದ್ರತಾ ಜವಾಬ್ದಾರಿ ಸರ್ ಇದು ಪ್ರತಿಯೊಬ್ಬ ನಾಗರಿಕನ ಮೇಲೆ ಇದೆ. ಆ 26 ಜನ ಬೇರೆಯವ್ರ ಮನೆ ಜನ ಅಲ್ಲ, ನಮ್ಮನೆ ಜನ ಅವರು, ನಮ್ಮನೆ ಹೆಣ್ಮಕ್ಳವರು, ನಮ್ಮ ಜಾಗದಲ್ಲಿ ಹೋಗೋದು, ನಮ್ಮ ಜಾಗದಲ್ಲಿ ಹೋಗೋದು ಅಲ್ವಾ ಸರ್. ಹಂಗಾಗಿ ಸರ್ ನಾವು ಯಾರು ಕೂಡ ತಮಾಷೆ ಮಾಡೋ ಪರಿಸ್ಥಿತಿಲಿ ಯಾರೂ ಇಲ್ಲ, ಬಿಡಿ, ಯಾರೂ ಮಾಡೋದು ಇಲ್ಲ. ಬಟ್ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಸು ಸರ್. ಪೇಪರಲ್ಲ ಅವ್ನು ಸ್ಟೇಟ್ಮೆಂಟ್ ಕೊಟ್ಟ, ಇವ್ನು ಸ್ಟೇಟ್ಮೆಂಟ್ ಕೊಟ್ಟ ಸರ್. ಆಗಿದ್ದೇನೂ ಇಲ್ಲ ಸರ್. ಆವತ್ತು ಪುಲ್ವಾಮಾ ಆಯಿತು, ಪಹಲ್ಗಾಮ ಆಯಿತು, ನಾಳೆ ದಿವಸ ಗೆಲ್ಗಾಮ್ ಏನೋ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಆಗೋದು ಬೇಡ, ಯಾರು ಕೊಲ್ಲೋದು ಬೇಡ ಸರ್. ಸರ್ ಇಟ್ಸ್ ನಾಟ್ ಓನ್ಲಿ ಕಾಶ್ಮೀರ್ ಅನ್ಸೇಫ್ ಸರ್. ಕಾಶ್ಮೀರಿಗೆ ಮುಂಚೆ ಮಣಿಪುರ್, ವಿ ಲಾಸ್ಟ್ ಥೌಸಂಡ್ಸ್ ಆಫ್ ಪೀಪಲ್. ಅಕೌಂಟಬಿಲಿಟಿ ಇಲ್ಲ. ಅದಕ್ಕೆ ಮುಂಚೆ ಡೆಲ್ಲಿ ರಾಟ್ಸ್ ಬೇಡ, ಅದೆಲ್ಲ ಬಿಟ್ಟಾಕಿ ಸರ್. ನಮ್ಮ 1.5 ಲಕ್ಷ ನ್ಯಾಷನಲ್ ಹೈವೇ ಇದೆ ಸರ್. ಪ್ರತಿ ವರ್ಷ 2 ಲಕ್ಷ ಜನ ಸಾಯ್ತಾರೆ ಸರ್. ಅದು ಸಾವಿರಾರು ಪಹಲ್ಗಾಮ್ ಪುಲ್ವಾಮಾಗಿಂತ ಡೇಂಜರಸ್. ನಾವೇ ಕಟ್ಟರು ಅಂತ, ನಮ್ಮ ನ್ಯಾಷನಲ್ ಹೈವೇ ಕಟ್ಟರು ಅಂತ 1.5 ಲಕ್ಷ ರಾಷ್ಟ್ರೀಯ ನ್ಯಾಷನಲ್ ಹೈವೇನಲ್ಲಿ ಪ್ರತಿ ವರ್ಷ ಅಪ್ರಾಕ್ಸಿಮೇಟಾಗಿ 2 ಲಕ್ಷ ಜನ ಸಾಯ್ತಾರೆ ಸರ್. ಅದನ್ನ ನೀವು ಲೆಕ್ಕಾಕಳಿ ಸರ್. ರಾಜಕಾರಣಿಗಳು, ಆಮೇಲೆ ಮಿಲಿನಿಯರ್ MP ಗಳು, ಮಿಲಿನಿಯರ್ MLAಗಳು ಸರ್. ನಮ್ಮನ್ನು ಆಡಳಿತ ಮಾಡ್ತಾ ಇರೋರು ಮಿಲಿನಿಯರ್ಸ್. 93% ಆಫ್ ದ MLA ಸೆಲೆಕ್ಟೆಡ್ ಇನ್ 2023 ಇನ್ ಕರ್ನಾಟಕ ಆರ್ ಮಿಲಿನಿಯರ್ಸ್. ರಿಪೋರ್ಟ್ ಇದೆ ಸರ್. ಪಾರ್ಲಿಮೆಂಟಲ್ಲಿ 91% ಮಿಲಿನಿಯರ್ಸು. ಅತಿ ಶ್ರೀಮಂತರನ್ನ. ಬಡವ್ರು ಎಲ್ಲಿ ಸರ್ MLA ಹಾಕಾಗುತ್ತೆ? ಬಡವ್ರು ಎಲ್ಲಿ ಸರ್ MP ಆಗೋಕ್ಕಾಗತ್ತೆ? ಬಡವ್ರು ಎಲ್ಲಿ ಸರ್ ಜವಾಬ್ದಾರಿ ನಿಂತ್ಕೊಳಕ್ಕಾಗತ್ತೆ? ಬಡವ್ರನ್ನ ಆಡಳಿತ ಮಾಡೋಕ್ಕೆ ಒಂದಷ್ಟು ಶ್ರೀಮಂತ ಮಾಫಿಯಾಗಳು ಮಾಡ್ಕೊಂಡ್ರೋ ಅಂಥ ಪಕ್ಷಗಳೇ ಇವತ್ತಿನ ಮಾಫಿಯಾ ಸರ್. ಇದನ್ನ ಹೇಳೋಕ್ಕೆ ನನಗೇನು ಅಂಜಿಕೆ ಇಲ್ಲ. ಎಲ್ಲ ತೋರಿಸ್ಕೊಂಬಂದರು 3 ತಿಂಗಳಲ್ಲಿ, ನನಗೇನು ಅಂಜಿಕೆ.